Night, I dream of day, I dream of watching you fade away. Throw me once, throw me twice, throw me more, I'll shoot you away. You better be cause every night I dream of watching you fly. ನನ್ನ ವಾಡಿ ತೋಟಿ ಕೆಟ್ಟು ಕುಂಟೆ చూసినే అంటే జనం తెలుసుకో ನನ್ನ ಹೆಸರು ಕೂಗಷ್ಟು ಬಂದಿರೋ ಗಂಡಸು ಯಾವ ನಾನೇ ಕಣೋ ನಿನ್ನ ಪಾಲಿನ ಈ ಚರಣ್ ರಾಜ. ಇಲ್ಲಿಯಿಂದ ಡೆಲ್ಲಿವರೆಗೂ ಗುಡುಗು ಸಿಡಿಲನ್ನು ಸೃಷ್ಟಿಸಿ ಪೊಲಿಟಿಕಲ್ ಸೊಸೈಟಿಯಿಂದ ದೊಡ್ಡ ದೊಡ್ಡ ಗುಂಡಗಳಲ್ಲಿ ಮಣ್ಣಿ ಬುಡ್ಸಿ ಬಂದಿರುವ ಈ ನರಹಂತಕ ಈ ಚರಣ ರಾಜ. ಯಮ ಛಲ ತಟ್ಟು ಛಲ ಗಾಳನ್ನು ವೇಷಪಡಿಸುವ ಚರಣರಾಜ್, ನಿನ್ನ ಡ್ರೈವರ್ ಅಲಗಡಲ್ಲಿ ಇಡೀ ನಿನ್ನ ಸಾಮ್ರಾಜ್ಯವನ್ನು ಕಲ್ಲಾಳ ಮಾಡಿ ಆ ನಿಮ್ಮ ತಂದೆಯನ್ನು ಹೇಗೆ ಸಾಯಿಸಿದಿಲ್ಲ ಅದೇ ತರ ನಿನ್ನನ್ನು ಸಾಯಿಸಿ ನಿನ್ನ ದೇಹವನ್ನು ಯಮಲೋಕಕ್ಕೆ ಪಾರ್ಸಲ್ ಮಾಡೋದೇ ನನ್ನ ಗುರಿ. ಮುಂದೆ ಬಂದರೆ ನಿನ್ನ ಸಮಾಧಿ ಮಾಡಿ ಅದರ ಮೇಲೆ ಚಲತಟ್ಟ ಚತುರ ಶರಣರಾಜನೆಂಬ ಹೆಸರು ಬರೀಬೇಕಾಗುತ್ತದಲೇ ರಂಡಿ ಮಗನೇ. ನನ್ನ ಸಾಮ್ರಾಜ್ಯದಲ್ಲಿ ಅದು ನನ್ನ ಸರೋಣದಲ್ಲಿ ಎದೆಗೊಟ್ಟೆ ನನ್ನ ಸಮಾಧಿ ಸಿದ್ಧ ಮಾಡಲು ಬಂದಿರುವಂತಲ್ಲ ನನ್ನ ಮಗಳೇ, ಇನ್ನು ನಿನ್ನ ಸಂಬಳ ಬಿಡೋದಿಲ್ಲ, ಅರ್ಥವಿಲ್ಲ. ಬಾಳ ನನ್ನ ಮಗಳೇ ಸಾವ ಪಚ್ಚಲಿಂದ ನನಗೆ ಸಾವ. ಆ ಹಣೆ ಬರ
ನನ್ನ ಹಣೆ ಬರೆಯಲು ಹಿಂಜರಿದು ದಿಕ್ಕ ತಪ್ಪಿ ಓಡೋಗಿರುವಾಗ ಆಫ್ಟರ್ ಇವರು ನಾರ್ಮಲ್ ಮ್ಯಾನ್ ಬೀದಿಯ ತಿರುಕ ನೀನು ತೆಗಿತೀರಲೇ ಬೋಸಿಡಿಕೆ ಏ ರೇಂಜರ್ ರೌಡಿ ಜರ ಬರದಿ ಕಲ್ಲಿ ಕೈ ತೇವಕ ಸ್ಟೈಲು ತಿಲ್ಲಿ ಕೈ ತೇವಕ ಸ್ಟೈಲ್ ಎಲ್ಲೇ ಕೈ ಕುಲಾದಿ ಏ ಕೈಪು ಕಾವಲ ಚಂಪ రెచ్చగొట్టిన వాడి మీద మీసం తిప్పడం పొగరెక్కిన వాడి మీద కొడ కొట్టడం పుట్టుకతో వచ్చిన నైజం రాయదే పెట్టుకున్న వాడికి పుట్టుకతలు ఉండవర నా కొడక నా కొడక ఖండ పోజేస్తా అలండపురం కర్నూల్ చిత్తూరు గుమ్మగడ్డ మండలం ఏ స్టేషన్ అన్నాడే నువ్వు పుట్టిన జిల్లా సరే నీ తాతలు పుట్టిన జిల్లా సరే నీ తల్లి ఇంత ಹೆಚ್ಚು కొలబడిన అడుగుతాను నా కొడక మా నాన్న నాకు పేరు పెట్టింది ఆ సమాధి మీద పేరు రాయడానికి కాదరా నా కొడక ఆ చరిత్రలో పేరు రాయడానికి తమ్మున్న మగాడు పౌరుషానికి పుట్టిన మగడగు వంశానికి పెరిగిన మగవాడ ఎవరైనా ఉంటే రారా నా కొడక నువ్వైనా ఉండాలి నేనైనా ఉండాలి నరికేస్తా నా కొడక ఇప్పుడు మనుషుల మీద మీద వచ్చా ಈಗ ಬೀದಿಗೆ ನರಕದ ಕೊಡಕ తిరిగా మూతి మీద మీసం మొలవలేదు నన్ను చంపుతావేరా పిల్ల కాకి ఒక్క గుత్తు గుచ్చాను రక మాట రావడానికి 6 ఏళ్ళు పట్టిందిరా నా కొడక నిప్పుద పెట్టుకుంటే కాలిపోతాను నా కొడక నీరుతో పెట్టుకుంటే మునిగిపోతావు ರೌಡಿಗೆ ಮಾಡೋ ನಿನ್ನಂತ ಹಳಗಟ್ಟ ಮಕ್ಕಳಿಗೆ ಭಯ ಪಡಿದ್ರೆ ಜಾಯ ಮಾಡೋದಿಲ್ಲ ಹೋಗ ಹಲೋ ಕಾಳೆ ನಾವು ಬಿಟ್ಟು ಆ ಗಾಡಿಯನ್ನು ಇಂದು ರಾತ್ರಿಗೆ ಸರಿಯಾಗಿ 1 ಗಂಟೆಗೆ ದುಬೈ ರೇಟ್ಗೆ ಕಳಿಸ್ಬೇಕು ಓಕೆನಾ ಸರ್ಪರಾಜ್ ಹೇಳಿದಂತೆ ಆ ಕಾಳಿ ಜೊತೆ ದುಬೈಗೆ ಹೋಗಿ ಆ ಗಾಂಜಾಲರನ್ನು ದುಬೈ ಜೊತೆಗೆ ಒಪ್ಪಿಸಿ 50 ಕೋಟಿ ಹಣ ತೆಗೆದುಕೊಂಡು ಬರಬೇಕು. ಚರಣ್ ನೀನ್ ನೋಡಿದೆ ಎಷ್ಟು ದಿನಗಳಾಯ್ತು ಚರಣ್? ಸಂಜು ಓಹೋ ಇವನ ತಂದೆ ತಾಯಿನ ಕೊಲೆ ಮಾಡಿದ್ರೆ ಗೊತ್ತಿಲ್ಲ. ಲೇ ಚರಣ್ ರಾಜ್, ಇನ್ನೆಷ್ಟು ಜನ ಜೀವನದಲ್ಲಿ ಆಟ ಆಡಬೇಕಂದಿರುವ ಲೋಪದಲ್ಲಿ ಮಗನೇ. ಸಂಜು ಏನು ಗಾಢವಾದ ಯೋಚನೆಯಲ್ಲಿ ಮುಳುಗಿದ್ರು ಬಿಟ್ಟೆ. ಏನಿಲ್ಲ ಚರಣ್, ಹೌದೇನು ತಂಗಿದ್ದಾಳಲ್ಲ, ಈಗ ಅವಳು ಏನ್ ಮಾಡ್ತಾಳೆ? ಓದು ಮುಗಿತಾ? ಮಿತ್ರ ನನ್ನ ತಂಗಿಯನ್ನು ಕೂಲಿ ನಾಲಿ ಮಾಡಿ ಡಿಗ್ರಿವರೆಗೂ ಓದಿಸಿದ್ದೇನೆ. ಹೈಯರ್ ಎಜುಕೇಶನ್ ಮಾಡಿಸಲು ಈಗ ನನ್ನ ಹತ್ತಿರ ಹಣವಿಲ್ಲ, ಹಾಗಾಗಿ ಅವಳು ಮನೆಯಲ್ಲಿದ್ದಾಳೆ. ಸಂಜು You don't worry, friend.
ನಾನು ನಿನ್ನ ತಂಗಿಯ ಹೈಯರ್ ಎಜುಕೇಶನ್ಗೆ ಬೇಕಾಗಿರೋ ಹಣವನ್ನು ನಾನು ಕೊಡ್ತೀನಿ. ಇದರ ಬಗ್ಗೆ ನೀನೇನು ತಲೆ ಕಡಿಸಿಕೊಳ್ಳಬೇಡ. ನಿನಗೆ ಈ ನಿನ್ನ ಫ್ರೆಂಡ್ ಇದ್ದ ಅನ್ಕೊಳ್ಳು. ಸಂಜು, ಈ ನಿನ್ನ ಮಾತುಗಳನ್ನು ಕೇಳುತ್ತಿದ್ದರೆ ತುಂಬಾ ಸಂತೋಷವಾಗುತ್ತಿದೆ ಕಣೋ. ಮಿತ್ರ, ಗೆಳೆಯ ನಿನಗೆ ಶಾನ ಪಾಪ ಕಣೋ, ಕೋಪಕ್ಕೂ ಒಂದು ಕೈ ಪ್ರೀತಿ ಜಾಸ್ತಿ ಕಣೋ. ಹೆಣ್ಣಿನ ಪ್ರೀತಿಯ ಸೋಲಿಸೋ ಹಾಗೆಯೇ ನನ್ನಲ್ಲಿ ಸಾಯು ನನ್ನ ಸೇರಲೇ ನೀ ಕವಿ ಕುಚುಗೋ 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 ನಾನು ಸೇರಿದ ಜೀವನ ಜಾಸ್ತಿ ಬೆಳಕು. ಪುಣ್ಯವಾ ಕೊಯ್ದರೆ ಹೆಂಗಯ್ಯ ನಾನುವೆ ಮನಸ್ಸನ್ನು ಖುಷಿ ನನ್ನನ್ನು ಖುಷಿ ಉಳಿಸಯ್ಯ ನಾನು ಜೀವಕ್ಕೆ
ಈಗ ಟೈಮ್ ಆಯ್ತು, ಇಲ್ಲಿ ಹೋಗಿ ಬರ್ತೀನಿ. ಹ್ಯಾಪಿ ಜರ್ನಿ ಗೆಳೆಯ, ಹೋಗಿ ಬಾ ಮಿತ್ರ. ಫೈನಲ್ ಎಕ್ಸಾಮ್ ಬರೋಳು ಬೆಂಗಳೂರಿಗೆ ಹೋಗಿದ್ದೆ. ಎಕ್ಸಾಮ್ ಮುಗಿಸಿಕೊಂಡು ಹೀಗೆ ತಾನೇ ಬಂದೆ ನಿನ್ನ ನೋಡಲು. ಓಹೋ, ಹಾಗೆ. ನಾನೇನ್ ಅನ್ಕೊಂಡಿದ್ದೆ ಅಂದ್ರೆ ನಮ್ಮಂತ ಬಡವರಿಗೆ ಕೈ ಹಿಡಿದ್ಬಿಟ್ಟು ನೀವು ಶ್ರೀಮಂತರಾಗಿ ಆಕಾಶ ಭೂಮಿ ಎಲ್ಲೂ ಒಂದಾಗುತ್ತೋ ಅಂದ್ಬಿಟ್ಟು ಅಲ್ಲೇ ಯಾರ ಹುಡುಗಿಯನ್ನ ಇಷ್ಟಪಟ್ಟಂತ ಅಲ್ಲೇ ಭಾರತ ಸಿನಿಮಾ ಅಂತ ಸುತ್ತಾಡ್ತಿದ್ದೀರಿ, ನನ್ನನ್ನು ಮರ್ಕೊಂಡಿದ್ದೀರೇನೋ ಅಂತ ಅನ್ಕೊಂಡಿದ್ದೆ. ಛೇ, ಎಂತ ಮಾತನ್ನ ಮಾತನಾಡ್ತೀವ್ರಿ. ನಾನು ಎಂತ ಯೂನಿವರ್ಸಿಟಿಯಲ್ಲಿ ಓದುತ್ತಿದ್ದರು, ನಾನು ಯಾವ ಸಿಟಿಗೆ ಹೋದರು, ನಾನು ಎಲ್ಲೇ ಇದ್ದರು ಅನುದಿನ ಪ್ರತಿ ಕ್ಷಣ ನಿನ್ನ ನೆನಪಲ್ಲಿ ಸದಾ ಕಾಲ ಕಳುತ್ತೇನೆ ಪ್ರಿಯೆ. ನನ್ನ ಪ್ರೇಯಸಿ ಪುಷ್ಪ ಈ ಟೈಮಿನಲ್ಲಿ ಏನು ಮಾಡ್ತಿರಬಹುದು, ನಾಳೆ ಏನು ಮಾಡಬಹುದು, ನಿನ್ನ ಪ್ರೇಮಿಯ ಯೋಚನೆಯಲ್ಲಿ ಮುಳುಗಿ ತೇಲುತ್ತಾ ಇದೆ ಈ ಪ್ರೇಮಿಯ ಹೃದಯ ಪುಷ್ಪ. ಕಿರಣ್, ಹೈಯರ್ ಎಜುಕೇಶನ್ ಅಂತ ನನ್ನೇನು ಮರ್ತು ಬಿಟ್ಟಿದ್ದೀರೋ ಎಂದು ನಾನು ಅನ್ಕೊಂಡಿದ್ದೆ. ಐ ಲವ್ ಯು ಕಿರಣ್. ಐ ಲವ್ ಯು ಇಷ್ಟಮನಿ ಅನ್ನದಿನ ಪ್ರತಿ ಶ್ವಾಸ. ಪುಷ್ಪ, ನೀನೇ ನನ್ನ ಪ್ರೇಯಸಿ. ಹೂಗಿಂತ ಮಿಗಿಲಾದ ನಿನ್ನ ನಗು, ಚಿನ್ನಕ್ಕಿಂತ ಮಿಗಿಲಾದ ನಿನ್ನ ಗುಣ ನಿನ್ನದು. ಸಮುದ್ರದಲ್ಲಿ ಮುತ್ತುಗಿಂತ ಮಾತು ನಿನ್ನದು. ಆ ಚಂದ್ರಗಿಂತ ಸೊಗಸಾದ ರೂಪ ನಿನ್ನದು. ಇದೆಲ್ಲವನ್ನು ಪ್ರೀತಿಸುವ ಹೃದಯ ನನ್ನದು. ಇಂಥ ಪ್ರೇಮಿಯನ್ನು ಪ್ರೀತಿಸುವ ಕರ್ತವ್ಯ ನಿನ್ನದು. ಪ್ರೇಯಸಿ, ನಿನ್ನನ್ನು ಬಿಟ್ಟು ಬದುಕಲು ಕಷ್ಟ ಅಂತನೂ ಅಲ್ಲ, ಅದು ಮನಸ್ಸೂ ಇಲ್ಲ. ಕಿರಣ್, ನಿಜ ಹೇಳ್ಬೇಕಂದ್ರೆ ನೀವೇ ನನ್ನ ಸಂಪತ್ತು, ನೀವೇ ನನ್ನ ಪ್ರೀತಿಯ ಸಂಪತ್ತು, ನೀವೇ ನನ್ನ ಈ ಜಗತ್ತಿನ ಸಂಪತ್ತು, ನೀವೇ ನನ್ನ ಉಸಿರು, ನೀವೇ ನನ್ನ ಬಾಳ ಓ ನನ್ನ ಮುದ್ದು ಪ್ರೇಯಸಿ, ನಿನ್ನ ಜೊತೆಯಾಗಿರುವೆ ಕೊನೆವರೆಗೂ. ಅದು ಹೇಗೆಂದರೆ ನಾನು ಮಣ್ಣು ಸೇರೆಯವರೆಗೂ, ಮಣ್ಣಾಗಿ ಹೋಗುವವರೆಗೂ, ನಿನ್ನ ಕಣ್ಣಲ್ಲಿ ಮರೆಯಾಗೋವರೆಗೂ, ನನ್ನ ಉಸಿರು ನಿಲ್ಲೋವರೆಗೂ ನಾನು ನಿನ್ನ ಜೊತೆಯಾಗಿರುವೆ ಕಣ್ಣು ಮುಚ್ಚೇವರೆಗೂ. ಪ್ರಿಯತಮ, ಈ ವಿಶಾಲವಾದ ಹೃದಯದಲ್ಲಿ ನಾನೇ ನಿಮ್ಮ ಸರಿಯಾಗಿರುವಾಗ ನಮ್ಮಿಬ್ಬರ ಮಧ್ಯೆ ಸಾವಿನ ಮಾತೇಕೆ? ಪ್ರಿಯತಮೆ, ಕನಸಲ್ಲೂ ಮನಸ್ಸಲ್ಲೂ ನಿನ್ನದೇ ಧ್ಯಾನ. ನೀನಿಲ್ಲವಾದರೆ ಈ ಮನಸ್ಸಿಗಿಲ್ಲ ಒಂದು ಚೂರು ಸಮಾಧಾನ. ನೀನಿಲ್ಲದೆ ಈ ಜೀವನನ್ನು ಊಹಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ನೀನು ನನ್ನ ಬಿಟ್ಟು ಹೋದರೆ ಖಂಡಿತವಾಗಿ ಇರಲಾರದ ನನ್ನ ಪ್ರಾಣ. ನಾನು ಅಷ್ಟೇ ಕೇಳಿ, ಈ ಕ್ಷಣದಲ್ಲಿ ಸಾವಿನ ಮಾತೇಕೆ? ನಾನು ಸಹ ನಿಮ್ಮನ್ನು ಬಿಟ್ಟು ಇರಲಾರೆ. ನಾವಿಬ್ಬರು ಯಾವಾಗಲೂ ಒಂದಾಗಿ ಜೊತೆಯಾಗಿ ಇರಬೇಕೆಂಬುದೇ ನನ್ನ ಆಸೆ. ಪುಷ್ಪ, ನಾನು ಅಷ್ಟೇ ಪುಷ್ಪ. ನಮ್ಮ ಪ್ರೀತಿ ಆಟವನ್ನು ಕದ್ದು ಮುಚ್ಚಿ ನೋಡುತ್ತಿರುವ ಸೂರ್ಯಚಂದ್ರ ಮೇಲೆ ಆಣೆ, ನಮ್ಮ ಎತ್ತೆ ತಂದ ತಾಯಿ ಮೇಲೆ ಆಣೆ, ನಿನ್ನನ್ನು ಎಂದೆಂದಿಗೂ ಕೈ ಬಿಡಲಾರೆ ಪುಷ್ಪ. ನಾನು ಅಷ್ಟೇ ಕೇಳಿ. ಪುಷ್ಪ, ಆದಷ್ಟು ಬೇಗ ನಿಮ್ಮ ಅಣ್ಣನ ಹತ್ರ ಹೋಗಿ ನಿನ್ನನ್ನು ನಾನು ಸ್ವಂತ ಮಾಡಿಕೊಳ್ಳುತ್ತೇನೆ ಪ್ರೇಯಸಿ. ಹಾಗೆ ಆಗ್ಲಿ ಕಿರಣ್. ಪುಷ್ಪ, ಬೆಂಗಳೂರಿಂದ ನಿನಗಾಗಿ ಓಡೋಡಿ ಬಂದಿರುವ ಈ ಪ್ರೇಮಿಗೆ ಈ ತುಟಿಯಿಂದ ಒಂದು ಮುತ್ತನ್ನು ನೀಡಬಾರದೆ? ನಿನ್ನ ಪ್ರಿಯಕರ ಪ್ರೀತಿಯಿಂದ ಕೇಳ್ತಿರುವಾಗೆ ಒಂದು ಮುತ್ತಾಗಿ 1000 ಮುತ್ತು ಕೊಡ್ತೀನಿ. ಹೃದಯ ಮಾತೆರುಪನ ಕೋಸಮೇ ವಿಚಚನದ ಗೆಳತಿ, ಸಿಂಗಾರ ಸೀಮೆಯ ಹೊರತಿ.
ಈ ನಿನ್ನ ಅಂದವನ್ನು ವರ್ಣಿಸಲಿ ಪುಸ್ತಕದಲ್ಲಿ ಪದಗಳೇ ಸಾಲುತ್ತಿಲ್ಲ. ನೀನು ಒಂದು ವರ್ಣಗಲಿ ಸಿಲುಕಿದ ಬೆಳದಿಂಗಳ ಬಾಲೆ, ಕಗ್ಗತ್ತಿನಲ್ಲಿ ಕನಸಿನಲ್ಲಿ ಕಾಡುವ ತಾರೆ, ಮುಂಜಾನೆ ಬೆಳೆಸಿ ಒಲೆಸಿ ಬಾರೆ. ನೀನಂತಸ್ತಿನಲ್ಲಿ ಕೆಂದಾವರೆ, ನಾನು ಬಡತನದಲ್ಲಿ ಬಂದರೆ ಪ್ರೇಸಿ. ಈ ಜನ್ಮದಲ್ಲಿ ಅಲ್ಲ, 1000 ಜನ್ಮ ಎಷ್ಟು ಬಂದರೂ ನೀನೇ ನನ್ನ ಪ್ರೇಸಿ, ನೀನೇ ನನ್ನ ಅಪರೂಪದ ರೂಪಸಿ. ಪುಷ್ಪ, ನನ್ನ ಜೀವನದಲ್ಲಿ ಅರಳಿದ ಪ್ರೇಮದ ಪುಷ್ಪ ನೀನು.
ಅಯ್ಯೋ ದೇವರೇ, ಎಂತವರೆಗೂ ಬೇಡಪ್ಪ ಇಂಥ ಹೀನ ಬದುಕು. ಒಂದು ಕಡೆ ಮನೆಯಲ್ಲಿ ವಯಸ್ಸಿಗೆ ಬಂದಿರುವ ತಂಗಿ, ಇನ್ನೊಂದು ಕಡೆ ಸಾವುಕಾರ. ಏನಪ್ಪ ನನಗೆ ಇಂಥ ಕಷ್ಟ ಕೊಟ್ಟು ಬಿಟ್ಟೆ. ನಾನು ಮಾಡಿದ ತಪ್ಪಾದರೂ ಏನು? ಬಡವರ ಮನೆಯಲ್ಲಿ ಹುಟ್ಟಿರುವುದೇ ನನ್ನ ತಪ್ಪೇ. ಅಯ್ಯೋ ದೇವರೇ. ಹಲೋ, ಯಾರು? ಯಾರು ಮೇಡಮ್ ನೀವು? ಹೊಟ್ಟೆಗೆ ತುತ್ತು ಕೂಡಿಲ್ಲದೆ ಸೊರಗಿ ಬಿದ್ದಿರುವ ಈ ಬಡವನನ್ನು ನೀರು ಚೆಲ್ಲಿ ಎಬ್ಬಿಸಿದ್ದೀರಾ. ಯಾರು ಮೇಡಮ್ ನೀವು? ನಾನೇ ಇವರ ಆ ಗರ್ಭ ಶ್ರೀಮಂತ ಸರ್ಪರಾಜನ ತಂಗಿನ. ಮೇಡಮ್, ನಿಮ್ಮ ಅಣ್ಣ ಯಾರೆಂದು ನನಗೆ ಗೊತ್ತಿಲ್ಲ ಮೇಡಮ್. ನಿಮ್ಮನ್ನು ನೋಡುತ್ತಿರುವುದು ಇದೇ ಮೊದಲ ಸಲ. ನಾನಿನ್ನು ಹೋಗಿ ಬರಲೇ ಮೇಡಮ್. ಹಲೋ ಸರ್, ಸ್ವಲ್ಪ ನಿಲ್ಲಿ. ನೀವೇಕೆ ಇಲ್ಲಿಗೆ ಬಂದಿದ್ದೀರಿ? ಯಾಕೆ ಈ ರೀತಿ ದುಃಖಿಸುತ್ತಿರುವಿರಿ? ನೋಡಿ ಮೇಡಮ್, ನನ್ನ ಹೆಸರು ಚರಣ್ ಅಂತ. ನಾನೊಬ್ಬ ಅನಾಥ. ಚರಣ್ ರಾಜನ ತೋಟದಲ್ಲಿ ಕೂಲಿ ಮಾಡುವ ಕೂಲಿಗಾರ. ನೋಡಿ ಚರಣ್, ಈ ಬಡತನ ಎನ್ನುವುದು ಯಾರಿಗೂ ಶಾಶ್ವತವಲ್ಲ. ದಯವಿಟ್ಟು ದುಃಖಿಸಬೇಡಿ. ಮೇಡಮ್, ಚಪ್ಪರದ ಗುಡಿಸಲಲ್ಲಿ ಗಂಜಿಗೂ ಗತಿ ಇಲ್ಲದ ಈ ಬಡವನು ಶ್ರೀಮಂತನಾಗಲು ಸಾಧ್ಯವೇ ಇಲ್ಲ ಮೇಡಮ್, ಸಾಧ್ಯವೇ ಇಲ್ಲ. ಕೂಲಿ ನಾಲಿ ಮಾಡಿ ಹೊಟ್ಟೆ ತುಂಬಿಸಿಕೊಳ್ಳುವ ಈ ಬಡವನಿಗೆ ಎಲ್ಲಿಂದ ಬರಬೇಕು ಮೇಡಮ್ ಶ್ರೀಮಂತನ? ಎಲ್ಲಿಂದ ಬರಬೇಕು? ಅಯ್ಯೋ ದೇವರೇ, ನನಗೆ ಬಂದಿರುವ ಪರಿಸ್ಥಿತಿ ಬೇರೆ ಯಾರಿಗೂ ಬರಬಾರದು ಅಪ್ಪ ತಂದೆ, ಬರಬಾರದು. ಇವರ ಪರಿಸ್ಥಿತಿಯನ್ನು ನೋಡುತ್ತಿದ್ದರೆ ನನ್ನ ಮನಸ್ಸಿಗೆ ತುಂಬಾ ಬೇಸರವಾಗುತ್ತಿದೆ. ನೋಡಿ, ನಿಮಗೆ ಏನಾದರೂ ಸಹಾಯ ಬೇಕಾದರೆ ನನ್ನನ್ನು ಕೇಳಿ, ಮಾಡಿಕೊಡುತ್ತೇನೆ. ನನ್ನನ್ನು ನಿಮ್ಮ ಫ್ರೆಂಡ್ ಎಂದು ತಿಳಿದುಕೊಳ್ಳಿ. ಏನು ಹೇಳ್ತಿದ್ದೀರಾ ಮೇಡಮ್ ನೀವು? ಶ್ರೀಮಂತಿಗೆ ಒಪ್ಪರಿಗೆಯಲ್ಲಿದ್ದು ಕೋಟ್ಯಾನು ಕೋಟಿಗೆ ಅಧಿಪತಿಯಾಗಿ ಮೆರೆಯುತ್ತಿರುವ ನಿಮ್ಮಣ್ಣ ಸರ್ಪರಾಜನ ಏಕೈಕ ತಂಗಿ ನೀವು. ಒಪ್ಪತ್ತಿನ ಗಂಜಿಗೂ ಗತಿ ಇಲ್ಲದ ಈ ಬಡವನ ಜೊತೆ ಫ್ರೆಂಡ್ಶಿಪ್ ಮಾಡಿದರೆ ಸುಮ್ಮನೆ ಬಿಡುತ್ತಾನೆ ನಿಮ್ಮಣ್ಣ? ನೋಡಿ ಮೇಡಮ್, ನೀವು ಹಾಕುವ ಚಪ್ಪಲಿಗೂ ಕೂಡ ನಾವು ಸಮವಿಲ್ಲ. ನಮ್ಮ ಫ್ರೆಂಡ್ಶಿಪ್ ಎಂದರೆ ಗುಡಿ ಒಳಗಿನ ದೇವರಿಗೂ ಗುಡಿ ಹೊರಗಿನ ಭಿಕ್ಷಕನಿಗೂ ಇರುವ ವ್ಯತ್ಯಾಸ ಮೇಡಮ್, ವ್ಯತ್ಯಾಸ. ನೋಡಿ, ನಾನು ಶ್ರೀಮಂತರ ತಂಗಿ ಆಗಿರಬಹುದು, ಆದರೆ ಈ ಆಸ್ತಿ ಐಶ್ವರ್ಯ ಇದ್ಯಾವುದು ನನಗೆ ಬೇಕಾಗಿಲ್ಲ. ನಿಮ್ಮ ಕ್ಯಾರೆಕ್ಟರ್ ನನಗೆ ತುಂಬಾ ಹಿಡಿಸಿದೆ. ದಯವಿಟ್ಟು ನನ್ನ ಅರ್ಥ ಮಾಡಿಕೊಳ್ಳಿ. ಆದರೂ ಯಾಕೋ ನನ್ನ ಮನಸ್ಸು ಒಪ್ಪುತ್ತಿಲ್ಲ ಮೇಡಮ್, ಒಪ್ಪುತ್ತಿಲ್ಲ. ಚರಣ್, ನಮ್ಮ ಅಣ್ಣ ತುಂಬಾ ಒಳ್ಳೆಯವರು. ಇನ್ನು ಕೆಲವು ದಿನಗಳು ಹೋದ ಮೇಲೆ ನಿಮ್ಮನ್ನು ಅವರಿಗೆ ಪರಿಚಯ ಮಾಡಿಸ್ತೇನೆ, ಆಯ್ತು? ನಿಮ್ಮಿಷ್ಟಾನೇ, ನನ್ನಿಷ್ಟ ಮೇಡಮ್. ಚರಣ್, ತೆಗೆದುಕೋ ಈ 10 ಸಾವಿರ. ಬೇಡ ಸಂಧ್ಯಾ, ಬೇಡ. ನನಗೆ ಹಣ ಬೇಡ. ನೀನು ನನ್ನ ಫ್ರೆಂಡ್ ಅಷ್ಟೇ. ನಮ್ಮ ಫ್ರೆಂಡ್ಶಿಪ್ಪಿನಲ್ಲಿ ಹಣ ಅನ್ನೋದು ಬರಬಾರದು ಸಂಧ್ಯಾ. ನೋಡು ಚರಣ್, ನಾನು ಇಲ್ಲ ಬೆಸ್ಟ್ ಫ್ರೆಂಡ್ ತಾನೆ. ನಾನು ಕೊಟ್ಟರೆ ನೀವು ಇಸ್ಕೋಬೇಕಷ್ಟೇ, ಆಯ್ತಾ? ತುಂಬಾ ಥ್ಯಾಂಕ್ಸ್ ಸಂಧ್ಯಾ. ಸಂಧ್ಯಾ, ನಾನಿನ್ನು ಟೈಮ್ ಆಯ್ತು, ನಾನಿನ್ನು ಹೋಗಿ ಬರಲಿ. ನಾನು ಕೂಡ ನಿಮ್ಮ ಜೊತೆ ಬರಲಿ. ಆಯ್ತು, ಬಾ ಸಂಧ್ಯಾ. ಜೀವಕ್ಕೆ ಜೀವ ಕೊಡುವೆ, ಜೀವದ ಜೊತೆಗಿರುವೆ. ಈ ಲೋಕ ಮರೆಯದೆ ನೆನೆಯುವ ಹೊಸ ಇತಿಹಾಸವ ನನ್ನೆಲ್ಲ ಬರೆಯುವೆ.
ಅಷ್ಟು ಬೇಗ
ಅವ್ರ ಸುತ್ತಾಗ ಬಿಟ್ ಮಾಡ್ಬಿಡು. ನಿನ್ನ ನನ್ನ ಸುದ್ದಿ ಬಾಯಿ ಅಂತೀನಿ. ಅವತ್ತು ಜಾತ್ರೆ ಕಾಣಿಸಿದ್ದೆ ಲಾಸ್ಟ್. ಇಷ್ಟವರೆಗೆ ಯಾವ ಊರು ಹೋಗಿದ್ದೆ, ಎತ್ತ ಕಡೆ ಹೋಗಿದ್ದೆ ಅಂತೀನಿ. ಇಲ್ಲಿ ವ್ಯಾಪಾರ ಆಗಲ್ಲ ಅಂತ ಬೆಂಗಳೂರಿಗೆ ಹೋಗಿದ್ದೆ. ನೀನ್ ನೆನ್ಸ್ಕೊಂಡು ಮತ್ತೆ ವಾಪಸ್ ಬಂದ್ಬಿಟ್ಟೆ. ಅಬ್ಬಬ್ಬಬ್ಬ, ಬೆಂಗಳೂರಿಂದ ನನ್ನ ನೆನ್ಸ್ಕೊಂಡು ಓಡೋಡ್ ಬಂದೇನಲ್ಲೇ ನನ್ ರಾಣಿ ಅಂತೀನಿ. ಇದು ನನ್ನ ನಿನ್ನ ಪ್ರೇಮ ಚಿನ್ನ, ಇದು ಎಷ್ಟು ಸಾರಿ ಹಾಡಿದರು ಚೆನ್ನ. ಇಷ್ಟೆಲ್ಲ ಹೇಳಿದ್ಮೇಲೆ ಬಿಡು. ನನ್ಗೆ ಎಷ್ಟೇ ಕಷ್ಟ ಬಂದು ನಿನ್ನ ಮಾತ್ರ ಕೈ ಬಿಡಲ್ಲ ಅಂತೀನಿ. ನಿನ್ನ ಮದುವಾಗಿ ಹೂ ತರ ನೋಡ್ಕೊಂತೀನಿ, ಗುಲಾಬ್ ಹೂ ತರ ಅಂತೀನಿ. ಮತ್ತೆ ಇನ್ನೇನಿಕ್ ತಡ, ಬಾ ಮತ್ತೆ ಮದ್ವೆ ಆಗೋಣ. ಬಾ ಮತ್ತೆ ಹೋಗೋಣ, ನಾನು ನೀನು ಅನುಸಮ್ ದೇವಸ್ಥಾನಕ್ಕೆ ಮದುವೆ ಆಗೋಣ. ನಾನ್ ನಿನಗ್ ಮದ್ವೆ ಆಗ್ತೀನಿ, ನೀನ್ ನನ್ಗೆ ಏನ್ ಕೊಡಿಸ್ತೀಯಾ? ನಿನಗೆ ಏನೇನ್ ಬೇಕು ಎಲ್ಲ ಕೊಡಿಸ್ತೀನಿ. ಏಶ್ವರ ತಕ ನೀ ಬಟ್ಟೆ ವ್ಯಾಪಾರಿನ ಬಿಟ್ಟು ಬಿಡು ಅಂತೀನಿ. ಅಬ್ಬಾ, ಅಂತ ನನ್ ಬಟ್ಟೆ ವ್ಯಾಪಾರ ಬಿಟ್ಟಂಗಾಯ್ತು ಬಿಡ. ಬಾ. ಬಾ ಮತ್ತೆ ಹೋಗೋಣ. ಬಾ. ಅಲ್ಲೇ ನಂದು ನಾವು ಮೈಕ್ ಹತ್ರ ಬಂದಂಗಿದ್ದ ನೋಡ್ತಾ ಇದೀನಿ. ಎದ್ಕೊಂಡು ನಮ್ ಮುಖೇಶ್ ಅಣ್ಣ ನಮ್ ಕಡೆ ನೋಡ್ತಾ ಇದ್ದಾನೆ. ಬೇಗ ಹೋಗ್ಬಿಡ ಬಾರಲೇ ನನ್ ಮುದ್ದಿನ ರಾಣಿ ಅಂತೀನಿ. ಲೋಕೇಶ್ ಅಣ್ಣ ಹಂಗೇನು ನೋಡ್ಬೇಡ್ರಿ ನನ್ಗೆ. ನಾಗೇಶಿ ಮೇಲೆ ಅನ್ಸಾಗೈತೆ, ನಾನು ಹಂಗೆಲ್ಲ ಬೀಳಲ್ಲ.
ಅಲ್ಲೇ ನಂದು ಹೋಗ್ ಬಾರಲೇ ನನ್ನ ಮುದ್ದಿನ ರಾಣಿ ಅಂತೀನಿ. ನಾಗೇಶ್ ನೀನ್ ಹೋಗು, ನಾನು ಆಮೇಲೆ ಬರ್ತೀನಿ. ಆಯ್ತಲ್ಲೇ ನನ್ನ ಮುದ್ದಿನ ರಾಣಿ. ಹಾಲು ಬೇಕೇನ್ರಿ? ಹಾಲು ಬರ್ರಿ ಬರ್ರಿ, ಬೇಗ ಬರ್ರಿ. ಮಂಗಳ ಮತ್ತ ಗುಮ್ಮಡಿಕಾಯಿ ಬೇಗ ಬಂದು ನನ್ನ ಹಾಲು ಹಾಕ್ಸ್ಕೊತ ಹೋಗ್ರಿ. ಏನಲ್ಲಿ ನಂದು ಏನು ಬಹಳ ಸಂತೋಷವಾಗಿದ್ದೀಯ? ಏನು ಸಮಾಚಾರ? ನಂದು ನಾಗೇಶ್ ಇದು ಮದ್ವೆ ಫಿಕ್ಸ್ ಆಗೈತಿ. ಯಾವ ಹೋಗಿ ಹೋಗಿ ಅಂತ ನಮ್ಮ ಮಗನ ಮದುವೆ ಆಗಿದ್ದಾನೆ. ಏ ಕಳ್ಕೋಶಿ, ಅವನು ಮದ್ವೆ ಆದ್ರೆ ನನಗೆ ಬಂಗಾರ ಎಲ್ಲ ಹಾಕ್ತಾನೆ ಗೊತ್ತಲ್ಲ. ಏ ಹುಚ್ಚ, ಆ ಬಂಗಾರದ ಅವನಲ್ಲ, ಅವ್ರು ತಿನ್ನುದ ಆಕಾಶ ಮಾತ್ರ. ಅವನ್ನ ಪೀಸ್ ಪೀಸ್ ಮಾಡಿಬಿಡ್ತಾರಲ್ಲಿ. ಎಂತ ಮೋಸ ಮಾಡ್ಬಿಟ್ಟ ನನ್ಗೆ. ಏ ಪಡ್ಕೋಶಿ, ಅವನ್ ಬಿಟ್ಟಾಕು. ನೀನ್ ನನ್ ಮದ್ವೆ ಹೆಂಗ್ ನೋಡ್ಕೊತೀಯ? ನನ್ನ ತುಪ್ಪ ನಿಂಗೆ ಕೊಡ್ತೀನಲ್ಲೇ. ಟೋಟಲಿ ನನ್ನ ಜೀವ ನಿನಗೆ ಕೊಟ್ಟಿದ್ದೀನಲ್ಲೇ. ಅಂದ ನಿನ್ನ ಮೈ ತುಂಬ ಬಂಗಾರ ಮಾಡಿಸಿ ನಿನ್ನ ಕಣ್ಣಿನ ರೂಪಾಯಿ ನೋಡ್ಕೊಂಡಿರಲೇ. ನಂದ ನನ್ ಮೈ ತುಂಬಾ ಬಂಗಾರ ಮಾಡಿಸ್ತೀಯ? ಹಂಗಾದ್ರೆ ಅವ್ನ್ ಬಿಟ್ಟಾಕು, ನಾನು ನಿನ್ನೆ ಮದ್ವೆ ಆಗ್ತೀನಿ. ಏನಂದ ಆಮೇಲೆ ಕೊಟ್ಟ ಆಯ್ತು. ಮೊದಲು ನನ್ನ ಮದ್ವೆ ಯಾವಾಗ ಹೇಳಲೇ ನಂದ? ಆದಷ್ಟು ಬೇಗ ಆಗ್ತೀನಿ. ರೇ ರಾತ್ರಿ ನಂದ ದಿನ ರಾತ್ರಿ ಬಕ್ಕು ಮಾರು ಮೊಲಿಗೆ ಸಾಕಾಗ್ಬಿಟ್ಟ ನೋಡ್ರಿ. ಆಯ್ತು ಪಡ್ಕೋಸಿ, ಬಾ ನಾನು ಮಲಗಿಸ್ತೀನಿ ನಿನ್ಗೆ. ಏನಂದ ಮೊನ್ನೆ ನೀನು ಆ ಜಾತ್ರೆಯಲ್ಲಿ ಕಾಲ್ಸಿಂದ ಹೋಗ್ರೆ. ಅವತ್ತಿನಿಂದ ನನಗೆ ನೀನು ಕನಸಲ್ಲಿ ಬರ್ತೀಯಲ್ಲೇ. ಆ ಕನಸಲ್ಲಿ ನಾವಿಬ್ಬರು ಪ್ರೇಮ ಆಟ ಆಡೋದು, ಚಕ್ಷಿ ಆಟ ಆಡೋದು, ಕಣ್ಣ ಮುಚ್ಚಾಟ ಆಡೋದು. ಏನು ಕೇಳ್ತೀಯಲ್ಲೇ? ಆ ಆಟ ಅಲ್ಲಿ ಆಡಿ 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 ನನ್ನ ರೊಕ್ಕ ತಣ್ಣಗಾಗ್ಬಿಟ್ಟಿದ್ದಾನೆ. ನಂದ ಹೌದಾ? ನಾನು ಅಷ್ಟೊಂದು ನೆನಪಾಗ್ತೀನಿ ಅಂದ್ರೆ ನಿನ್ಗೆ? ಇನ್ನ ಹೌದಾ 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 ಕೆಲಲೆ ಮ್ಯಾಟ್ರ್ ಬಾಳಪ್ಪ. ನನ್ನ ಅಪರಂಜೆ ಈಗ ಬಂದು ನಂದು ಬಿಗಿಯಾಗ ತಪ್ಪಕೊಂಡು ಬಾಲೆ 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 ನನಗೆ
ನಾನು ದೊಡ್ಡದಾಗ ನಾವು ಓಡ್ರ ಗದ್ದನ ಪ್ರೀತಿ ಮಾಡಿಬಿಟ್ಟಿಲ್ಲಲೇ. ಅವನ್ ಬಾಯಿಗೋಸಿ ನೀರು ಬಿಡ್ರಲ್ಲ ನೀಗಿರ್ತಾಗ್ಬಿಟ್ಟಾನು. ಏನ್ ಮಾಡಿದ್ದು? ಪ್ರೀತಿ ಮಾಡ್ಬೇಕಲ್ಲ.
ಒಂದೊಂದು ತೆಗೆದುಕೊಂಡು ಸೂರ್ಯಪಾಲನ ಕುರಿತ ಈ ಕಬ್ಬಿನಲ್ಲಿ ಮಾತಿಗೂ ಹಾಲಿನ ಅಪ್ಸರಸ ನೋಡುತ್ತಾ ಇದ್ದಾರೆ. ಅದೆಷ್ಟು ನನ್ನ ಮನಸ್ಸು ತೃಪ್ತಿಯಾಗಿದೆ. ಫಾರಿನ್, ಜಪಾನ್, ಜರ್ಮನಿ, ಇಂಗ್ಲೆಂಡ್, ಇಟಲಿಯಿಂದ ಬಂದಿರುವ ಈ ಹಂದದ ಅಪ್ಸರಸ ನೋಡ್ತಾ ಇದ್ದಾರೆ. ಪಾರಿಜಾತ ಪುಷ್ಪದಂತೆ ಹರಿದು ನಿಂತಿದೆ ಈ ನನ್ನ ಹೃದಯ. ಕಣ್ಣು ಕುಕ್ಕುವ ಈ ಸೌಂದರ್ಯ ಮಕರಂದವನ್ನು ಹೇಳಿ ಈ ಹೀಗೆ ಹೇಗೆ ಮಾಡನ ಕೊಂದು ಇಲ್ಲಿ ಮಾತ್ರ ಈ ವಿದೇಶಿ ಹೆಣ್ಣುಗಳನ್ನು ರಾತ್ರಿಗೆ ರಾತ್ರಿ ಪಾಕಿಸ್ತಾನಿಗೆ ಮಾರಿದ್ದಾರೆ. ಕೋಟಿ ಹಣ ಬಂದಿದೆ. ಆ ಹಣದಿಂದ ಈ ಇಡೀ ಭಾರತ ದೇಶಕ್ಕೆ ಬಹು ದೂರಿನ ನಾಗೆ ಆ ಚಳಿ ರಾಜಲ್ಲ ಪಾತಾಳಕ್ಕೆ ಕೆಳಗೆ ಹಾಕಿ ನಗಬೇಕು. ಗುಡ್ ಈವ್ನಿಂಗ್ ಬಾಸ್. ಏನು ಕ್ಲಬ್ ನಲ್ಲಿ ತುಂಬಾ ಎಂಜಾಯ್ ಮಾಡ್ತಿದ್ದೀರಾ? ಹಾಯ್ ಸಂಜಯ್, ಹಾಯ್. ಏನು ಹೋಗಿರೋ ಕೆಲಸ ಮುಗಿಸ್ಕೊ ಬಂದ? ಇಲ್ಲ, ಆ ರೌಡಿಗಳಿಗೆ ಹೇಳಿ ಓಡಿ ಓಡಿ ಬಂದ. ವಾಟ್ ನಾನ್ಸೆನ್ಸ್ ಆರ್ ಯು ಟಾಕಿಂಗ್ ಬಾಸ್? ನೀವು ಹೇಳಿದ ಕೆಲಸವನ್ನು ಮಾಡಿದ ವಾಪಸ್ ಬರೀ ಹೇಳಿ ಅಲ್ಲ ಸರ್. ಈ ಸಂಜಯ್ ಅಪಾಯದಿಂದ ಅಪಾಯ ಬಾರದಂತೆ ಮಾಡಿ ಮುಗಿಸಿರುವ ದಿಲ್ಲಿನ ಹುಲಿ ಸರ್ ಈ ಸಂಜಯ್. ಶಬಾಷ್. ನಿನ್ನ ದಿಲ್ ದಮ್ ಬಗ್ಗೆ ಈ ಪ್ರಪಂಚವೇ ನಿನ್ನಲ್ಲಿ ಎದುರಾಗಿಕೊಂಡರು. ಆ ಬೆಟ್ಟ ಗುಡ್ಡಗಳ ಮಧ್ಯೆ ಆ ಹುಲಿ ಸಿಂಹಗಳ ಎದುರಾಗಿ ಬಂದರು. ಅವಳು ಗುಂಪನ್ನು ಕುಡಿದಾದರು. ಈಗ ಅಲ್ಲಿ ಕಾಂತಿರುವ ತಮ್ಮ ಪಕ್ಕಕ್ಕೆ ಆದರು. ಆ ಕೆಲಸವನ್ನು ಪೂರೈಸಿಕೊಂಡು ಬರುವಂತ ಗ್ರೇಟ್ ಕಿಲ್ಲರ್ ಅಂತ ನನಗೆ ಚೆನ್ನಾಗಿ ಗೊತ್ತು ಸಂಜಯ್. ಇಂಥ ಧೈರ್ಯ ಸಾಹಸ ನಿನಗೆ ಬಿಟ್ಟರೆ ಬಿಟ್ಟಲ್ಲಿ ಇಲ್ಲಿ ಯಾರಿಗೆ ಗುಂಡಿ ಇರೋ ಗಂಟದ ನೀಲಕಣ. ಆ ಸಂಜಯ್, ಅದು ಎಷ್ಟು ಕೋಟಿ ದಚ್ಚಿಗೆ ಬಂದೆ? ಟೋಟಲ್ ಆಗಿ 200 ಕೋಟಿ ಹಣ, 50 ಕೆಜಿ ಬಂಗಾರವೆಲ್ಲ ದೋಚಿಕೊಂಡು ನಮ್ಮ ತೋಟದಲ್ಲಿರೋ ಬಾಂಗ್ಲೆಯಲ್ಲಿ ಬಚ್ಚಿಟ್ಟು ಬಂದೆ ಸರ್. ವೆರಿ ಗುಡ್ ಸಂಜಯ್, ವೆರಿ ಗುಡ್. ಶಕ್ತಿಗಿಂತ ಯುಕ್ತಿ ನೋಡು ಸಂಜಯ್. ನೋಡಿ ಸಂಜಯ್, ಆ ದುಬೈ ಸ್ಟೇಟನ್ನು ಕೊಂದು 200 ಕೋಟಿ ಹಣ, 50 ಕೆಜಿ ಬಂಗಾರ ದೋಚಿಕೊಂಡು ಬಂದಿದ್ದಕ್ಕಾಗಿ ಈ ಪಾಕಿಸ್ತಾನಿಗೆ ಮಾರಿ ಭಾರತ ದೇಶಕ್ಕೆ ದೊಡ್ಡ ಶ್ರೀಮಂತನಾಗಬಹುದು ಸಂಜಯ್. ಓಕೆ ಬಾಸ್, ಈ ಮ್ಯಾನೇಜರ್ ಅನ್ನು ಕೊಲೆ ಮಾಡ್ತೀರಾ, ಈ ಹೆಣ್ಣುಗಳನ್ನು ಪಾಕಿಸ್ತಾನ್ಗೆ ಪಾರ್ಸಲ್ ಮಾಡ್ತೀರಾ, ಆಯ್ತಾ? ಸಂಜು, ಆ ಹಿಂದೆ ಒಣದಲ್ಲಿ ಪಾರಿಜಾತ ಪುಷ್ಪರಂತೆ ಗಮನಿಸ್ತಿರುವ ಈ ಹೆಣ್ಣುಗಳನ್ನು ಮನಸಾರ ಅನುಭವಿಸಿ ಈ ಕೆಲಸವನ್ನು ಪೂರೈಸಿ ಓಕೆನಾ?
ಓಕೆ ಬಾಸ್, ನೀನು ಹೋಗಿ ಬನ್ನಿ, ಕೆಲಸ ಮುಗಿಸ್ಕೊಂಡು ನಿಮಗೆ ಫೋನ್ ಮಾಡ್ತೀನಿ. ಓಕೆ ಸಂಜಯ್, ನಾನಿನ್ನ ಹೋಗಬೇಕಿನಿ, ನನಗೆ ಆಫೀಸ್ನಲ್ಲಿ ಕೆಲಸ ಐತೆ. ಓಕೆ ಬಾಯ್. ಪಾಪ, ಇನ್ನೊಬ್ಬ ಮನುಷ್ಯನನ್ನು ಕೊಲೆ ಮಾಡಲು ನಿನಗೆ ನಾಚಿಕೆ ಆಗುವುದಿಲ್ಲವೇ? ನೀನು ಒಳ್ಳೆಯವನೆಂದು ನಾನು ನಿನ್ನನ್ನು ಪ್ರೀತಿ ಮಾಡಿದೆ, ಆದ್ರೆ ನೀನು ಕೊಲೆಗಾರನೆಂದು ನನಗೆ ಈಗ ತಿಳಿಯಿತು. ನಿನ್ನ ಮುಖ ನೋಡುವುದಕ್ಕೆ ನನಗೆ ಅಸಹ್ಯವಾಗುತ್ತಿದೆ. ಮೊದಲು ಇಲ್ಲಿಂದ ಹೊರಟು ಹೋಗು. ಸಂಧ್ಯಾ, ದಯವಿಟ್ಟು ನಾನು ಕ್ಷಮಿಸಿಬಿಡು. ನನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿರಿ. ನಿಮ್ಮ ಅಣ್ಣ ಹೇಳಿದೆ ಅಂತ ಕೇಳಿದೆ ರೀ, ನನಗೆ ತುಂಬಾ ಒಳ್ಳೆಯದು. ಶಟ್ ಅಪ್ ಯುವರ್ ಮೌತ್, ನೋ ಮೋರ್ ಆರ್ಗ್ಯುಮೆಂಟ್. ಎಮ್ಮೆ ಓದಿ ಇಂತಹ ಕೆಲಸ ಮಾಡಲು ನಾಚಿಕೆ ಆಗುವುದಿಲ್ಲವೇ ನಿನಗೆ? ಮುಚ್ಚೆ ವಾಯ್ ಸಾಕು. ನನ್ನ ಪರಿಸ್ಥಿತಿ ಹೇಗಂತ ನಿನಗೇನು ಗೊತ್ತು? ಐ ಆಮ್ ಸಾರಿ ಸಂಧ್ಯಾ, ದಯವಿಟ್ಟು ನಾನು ಕ್ಷಮಿಸಿಬಿಡು. ನೋಡಿ ಸಂಧ್ಯಾ, ನಿಮ್ಮ ಮನೆಯ ಬಗ್ಗೆ ನಿಮಗೆ ಸರಿಯಾಗಿ ಗೊತ್ತಿಲ್ಲ. 5 ವರ್ಷಗಳ ಹಿಂದೆ ಕಾಲೇಜಿನಲ್ಲಿ ಓದ್ತಿರೋ ಹುಡುಗಿಯರನ್ನು ದುಬೈ ವೈಶ್ಯಗೃಹ ಕಳಿಸಿದ್ದಾನೆ ನಿಮ್ಮ ಅಣ್ಣ. ಅದನ್ನ ನೋಡಿ ನಮ್ಮ ತಂದೆ ತಾಯಿನ ಅತಿ ಕ್ರೂರವಾಗಿ ಕೊಂದು ಕೊಲೆ ಮಾಡಿದ್ದೇನೆ ನಿಮ್ಮ ಅಣ್ಣ. ಆ ಪ್ರತಿಕಾರ ತೀರಿಸಿಕೊಳ್ಳಬೇಕೆಂದು ನಿಮ್ಮ ಅಣ್ಣ ಹತ್ರ ಸೇರಿಕೊಂಡಿದ್ದೆ. ಐ ಆಮ್ ಸಾರಿ ಸಂಜಯ್. ನೋಡಿ, ಈ ವಿಷಯವನ್ನು ತಿಳಿಯದೆ ನಾನು ಏನೇನು ಮಾತನಾಡಿಬಿಟ್ಟೆ. ನಮ್ಮಣ್ಣ ಅಂತಹ ಪಾಪಿ. ಸಂಧ್ಯಾ, ನೀನು ಆ ಸರ್ಪರಾಜ ಸಂಧ್ಯಾ ತಂಗಿ ಅಲ್ಲ. ನಿಮ್ಮ ತಂದೆ ತಾಯಿನ ಕೊಲೆ ಮಾಡಿ ನಿಮ್ಮ ಆಸ್ತಿನೆಲ್ಲ ಸ್ವಾಧೀನ ಮಾಡಿಕೊಂಡಿದ್ದಾನೆ ನಿಮ್ಮ ಅಣ್ಣ. ವಾಟ್? ಏನು ಹೇಳ್ತಿರುವೆ ಸಂಜು? ನಿಜ ಸಂಧ್ಯಾ, ನಿಜ. ನಿನ್ನನ್ನು ಕೂಡ ಏಕ ಸಾಗಿ ಬೆಳೆಸಿದ್ದಾನೆ ಗೊತ್ತಾ? ನಿಮ್ಮ ತಂದೆ ತಾಯಿ ನಿನ್ನ ಹೆಸರಿನಲ್ಲಿ 200 ಕೋಟಿ ಫಿಕ್ಸ್ ಡಿಬೆಟ್ ಮಾಡಿದ್ದಾರೆ. ಹಣಕ್ಕಾಗಿ ಆಸೆ ಬಿದ್ದು ಸಾಕಿದ್ದಾನೆ ನಿಮ್ಮ ಅಣ್ಣ. ಓ ಮೈ ಗಾಡ್, ಎಂತಹ ಪಾಪಿ ಇದ್ದಾನೆ ನಮ್ಮಣ್ಣ. ನೋಡು ಸಂಜು, ನಾವಿಬ್ಬರು ಇನ್ನು ಕೆಲವು ದಿನ ಹೀಗೆ ಕಚ್ಚು ಮುಚ್ಚಿ ಪ್ರೀತಿ ಮಾಡೋಣ. ಈ ವಿಷಯ ನಮ್ಮಣ್ಣನಿಗೆ ತಿಳಿಯಬಾರದು, ಆಯ್ತಾ? ಓಕೆ ಸಂಧ್ಯಾ, ಬಾ ಪ್ರೇಸಿ, ನಾವಿಬ್ಬರು ಒಂದು ಪ್ರೇಮದಾಟ ಆಡೋಣ.